ಹೋದ ಬೆಳೆ ನಮ್ಮ ಭತ್ತ ಎಲ್ಲ ಗರಿ ರೋಗ, ಬಡ್ಡಿ ರೋಗ, ತೆನಿ ರೋಗ ಎಲ್ಲ ಬರ್ತಿದೆ. ಆಮೇಲೆ ಈ ಬೆಳೆ ನಾವು ಟೆರಾರಿಚನ್ನು ಹಾಕಿದ ಮೇಲೆ ಯಾವ ರೋಗ ಅಟ್ಯಾಕ್ ಆಗಿಲ್ಲ. ಅದರ ಸಲುವಾಗಿ ಇಳುವಳಿಕೆ ಚೆನ್ನಾಗಿ ಬಂದೈತೆ. ಟೆರಾರಿಚ್ ಹಾಕಿದ ಮೇಲೆ ಈ ಬೆಳೆ ಭಾಳ ಚೆನ್ನಾಗೈತೆ ನಮ್ಮದು. ಟೆರಾರಿಚ್ ಹಾಕಿಲ್ಲದ್ರೆ ಅದ್ರಿಗೆ ಮುಂಚೆ ಸ್ವಲ್ಪ ಅಲ್ಲಲ್ಲಿ ತಾಳು ಬಂದೈತಿ. ಟೆರಾರಿಚ್ ಹಾಕಿದ ಮೇಲೆ ತಾಳು ಎಲ್ಲ ಏನಿಲ್ಲ. ತೆನಿ ಭಾಳ ಪರ್ಫೆಕ್ಟ್ ಐತಿ. ಟಿಲ್ಲರ್ ಗ್ರೋತ್ಸ್ ಎಲ್ಲ ತೆಳಗೆ ಹೋಗಿ ಬಡ್ಡಿ ಭಾಳ ಚೆನ್ನಾಗಿ ಬಂದೈತಿ. ಇಳುವರಿಗೂ ಕೂಡ ಚೆನ್ನಾಗಿ ಬರ್ಬೋದು. ನಮ್ಮ ಗದ್ದೆ ಇವತ್ತು ಕಟಾವು ಮಾಡಿದ್ದೀವಿ. ಅದಕ್ಕೆ ನಮ್ಗೆ ತೂಕ ಮಾಡಿದ್ದೀವಿ. ಇವತ್ತು ಮಾಡಿದರೆ ಎಕರೆಗೆ 4 ಕ್ವಿಂಟಲ್ ಜಾಸ್ತಿ ಬಂದೈತಿ. ಅದರಲ್ಲಿದ್ದ ನಮ್ಮ 16 ಎಕರೆ ಕೂಡ ಭಾಳ ಚೆನ್ನಾಗಿ ಇಳುವಳಿಕೆ ಆಗೈತಿ. ಇದು ಇಳುವಳಿಕೆ ಆಗಿದ್ದ ಕಾರಣ ಟೆರಾರಿಚ್ ಹಾಕಿದ ಮೇಲೆ ನಮಗೆ ಬಡ್ಡಿ, ಬೇರು ಎಲ್ಲ ತೆನಿ ಎಲ್ಲ ಪರ್ಫೆಕ್ಟಾಗಿ ಯಾವ ರೋಗ ಅಟ್ಯಾಕ್ ಆಗಿಲ್ಲ. ಉಳ್ಕಿದ್ದು ಎಲ್ಲ ಗದ್ದೆ ರೋಗ ಅಟ್ಯಾಕ್ ಆಗ್ಯಾವ. ನಾವು ಟೆರಾರಿಚ್ ಹಾಕಿದ ಮೇಲೆ ಯಾವ ರೋಗ ಅಟ್ಯಾಕ್ ಆಗಿಲ್ಲ. ಗದ್ದೆ ಭಾಳ ಬಿಸಿ ಬಂದಿದ್ದ ಕಾರಣ ನಾವು ಚೆನ್ನಾಗಿ ಇಳುವಳಿಕೆ ಬಂದೈತಿ. ಇದರಲ್ಲಿದ್ದ ನಮ್ಮ 16 ಎಕರೆಯಿಂದ 3 ಲಕ್ಷ ಲಾಭ ಬಂದೈತಿ. ನಮ್ಮ ಮನೆಯಾಗ ಎಲ್ಲರೂ ಸಂತೋಷವಾಗಿ ಶುಭ ಕಾರ್ಯಕ್ರಮವನ್ನು ಮಾಡೋಕೆ ಶುರು ಹಾಕ್ಕೊಂಡಿವಿ. ಇದರಿಂದ ಟೆರಾರಿಚ್ ಕಂಡಿಡಿದ ಕಂಪನಿಯವರಿಗೆ ಧನ್ಯವಾದ ತಿಳಿಸಾಕತ್ತೀವಿ. ಟೆರಾರಿಚ್ ಅದನ್ನು ಎಲ್ಲ ರೈತರು ಯೂಸ್ ಮಾಡಬೇಕು. ಅದರಲ್ಲಿದ್ದ ಭಾಳ ಉಪಯೋಗ ಐತಿ. ಅದನ್ನು ನಾನು ಬಳಸಿದ್ದ ಕಾರಣ ನನಗೆ ಚೆನ್ನಾಗಿ ಇಳುವಳಿಕೆ ಆಗೈತಿ. ಅದರಲ್ಲಿದ್ದ ಎಲ್ಲ ರೈತರು ಟೆರಾರಿಚನ್ನು ಉಪಯೋಗಿಸಿರಿ. ಇದನ್ನು ತಪ್ಪನಿಸರಿಗೆ ಮರೆಯಬೇಡಿರಿ.